ಇದೇ ಜಾಗದಲ್ಲಿ ಒಂದು 500 ಎಕರೆ ಜಾಗ ಇದೆ. ಇದಕ್ಕೆಲ್ಲದಕ್ಕೂ ಸಗಣಿ ಗೊಬ್ಬರ ಬೇಕಾಗಿದ್ದರಿಂದ ನಾವೇನ್ ಮಾಡಿದ್ವಿ, 1,000 ಇದನ್ನ ಮಾಡೋಣ. ಸರಿ, ಅಲ್ಲಿ ಇಸ್ರೇಲ್ಗೆ ಹೋಗಿ ಅಲ್ಲಿಂದನೇ ಒಬ್ಬರನ್ನ ಕರ್ಕೊಂಡು ಬಂದ್ಬಿಟ್ಟು ಅವರು ಪ್ಲಾನ್ ಎಲ್ಲ ಕೊಟ್ಟೋದು. ನಮ್ದು ಮಿಲ್ಕಿಂಗ್ ಮಿಷನ್ ಯಾವ ತರ ಇದೆ ಅಂತಂದ್ರೆ, ಒಂದು ಸಾರಿಗೆ 48 ಹಸುಗಳನ್ನ ಮಿಲ್ಕ್ ಮಾಡ್ತೀವಿ. 8 ನಿಮಿಷದಲ್ಲಿ ಅದಾಗ್ಬೇಕು. ಯಾರು ಕರ್ಕೊಂಡು ಬರೋದಿಲ್ಲ. ಒಂದೊಂದಾಗ ಕ್ಯೂನಲ್ಲಿ ಹೋಗಿ ಅವ್ರ ಜಾಗಕ್ಕೆ ನಿಂತ್ಕೊಳ್ತೇವೆ. ಹಾಲು ಕರೆದ್ಮೇಲೆ 20 ನಿಮಿಷ ಅದು ಹಾಗೆಯೇ ನಿಲ್ಬೇಕು, ಮಲಗಬಾರ್ದು. ಅದು ತೊಟ್ಟ ಏನಾಗ್ತದೆ, 20 ನಿಮಿಷ ಓಪನ್ ಆಗೋದು, ಕ್ಲೋಸ್ ಆಗೋದು, ಓಪನ್ ಆಗೋದು, ಕ್ಲೋಸ್ ಆಗೋದು. ಮಣ್ಣಲ್ಲಿ ಹೋಗಿ ಮಲಗಿದ್ರೆ ವಿಷಕ್ರಿಮಿಗಳು ತೊಟ್ಟಿಗೆ ಎಂಟ್ರಿ ಆಗುತ್ತೆ. ಮೂಗರೂ ಇಲ್ಲ, ಕೊಳ್ಳೂರಿನಲ್ಲಿ ಏನೂ ಇಲ್ಲ. ಫ್ರೀಯಾಗಿ ಬಿಟ್ಟರೆ ಆ ಸ್ಟ್ರೆಸ್ ಹಾರ್ಮೋನ್ ಅದ್ರಲ್ಲಿ ರಿಲೀಸ್ ಆಗೋದಿಲ್ಲ. ಅದು ಹುಟ್ಟಿದಾಗ್ಲಿಂದ ಅದು ಮೈ ತೊಳೆದಿಲ್ಲ. ನಾವೆಲ್ಲ ಸೆಕ್ಸ್ಡ್ ಸೆಮೆನ್ ಕೊಡೋದಿಲ್ಲ. ಅದಕ್ಕೆ ನಮ್ಮಲ್ಲಿ ಹೋರಿಗರುಗಳು ನಮ್ಮಲ್ಲಿ ಬರೋದಿಲ್ಲ. 100 ದನ ಸಾಕೋದಕ್ಕೆ ಸುಮಾರು 15 ಜನ ಲೇಬರ್ ಬೇಕಾಗಿತ್ತು. ಇಲ್ಲೂ ಕೂಡ 15 ಜನ 1000 ದನಗಳಿಗೆ. ಅದೇ ತಂತ್ರಜ್ಞಾನ. ದಿನಂಪ್ರತಿ 8,000 ಲೀಟರ್ ಬರ್ತಾ ಇದೆ. ಶುದ್ಧವಾದ ಹಾಲನ್ನು ನಾವು ಸೊಸೈಟಿಗೆ ಕೊಡಬೇಕು ಅನ್ನೋ ಉದ್ದೇಶ ನಮ್ದು. ನನ್ನ ಹೆಸರು ದೊಡ್ಡಮಗೆ MC ರಂಗಸ್ವಾಮಿ ಅಂತ ಹೇಳಿ, ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ದೊಡ್ಡಮಗ್ಗೆ. ನಮ್ಮ ಮನೆ ಹೆಸರು ಮಗ್ಗೆ ಮನೆ. 1960ನೇ ಇಸ್ವಿಂದನೂ ಕೂಡ ನಾವು ದನಗಳನ್ನು ಸಾಕೋದು, ಎಮ್ಮೆಗಳನ್ನು ಸಾಕೋದು ನಮ್ಮಲ್ಲಿ ಮುಂಚೆಯಿಂದ ಇತ್ತು. ನಮಗೆ ತುಂಬ ಹೆಚ್ಚಿಗೆ ಜಮೀನು ಇದ್ದಿದ್ದರಿಂದ ಒಂದು 50-60 ಹಸು, ಎಮ್ಮೆ ಇದೆಲ್ಲ. ಅವಾಗೇನು ಈ ಕಮರ್ಷಿಯಲ್ ಡೈರಿ ಅಂತ ಏನು ನಡೀತಿರ್ಲಿಲ್ಲ, ಅಥವಾ ಹಾಲನ್ನು ಕರೆದು ಬೇರೆ ಕಡೆಗೆ ಕೊಡ್ತಿರ್ಲಿಲ್ಲ. 2006 ಅಲ್ಲಿ ನಾವು ಈಗ ತೋಟಕ್ಕೆ ಅಡಿಕೆ ಇತ್ತು ನಮ್ಮಲ್ಲಿ. ಅಡಿಕೆ ತುಂಬ ಹೆಚ್ಚು ಕಡಿಮೆ ಒಂದು 50-60 ಎಕರೆ ಅಡಿಕೆ ತೋಟ ಇತ್ತು. ಆ ತೋಟಕ್ಕೆ ಏನು ಹೇಳಿದರು, ಒಂದು ಕಂಪ್ನಿಯವ್ರು ಬಂದು, ಸರ್ ನೀವು ವೆನಿಲಾ ಬೆಳೀರಿ, ಅದರಲ್ಲೂ ನೀವು ಆರ್ಗ್ಯಾನಿಕ್ ವೆನಿಲಾ ಬೆಳೀರಿ. ನಮ್ಮ ಇಂಡಿಯಾದಲ್ಲಿ ಏನು ರೇಟ್ ಇದೆಯೋ ಆ ರೇಟಿಗಿಂತ 4 ಪಟ್ಟು ಸಿಗ್ತದೆ ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದೆ. ನಮಗೇನು ಓಕೆ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿ ದೇವನಹಳ್ಳಿ ಹತ್ರಕ್ಕೆ ಹೋಗಿ ಇದೇ ಥರ HF ಹಸುಗಳನ್ನ ತಗೊಂಡು ಬಂದು 2 ಲೋಡು 18 ಹಸುಗಳನ್ನ ತಗೊಂಡು ಬಂದು, ಮತ್ತೆ ಅದಕ್ಕೆ ಬೇಕಾದಂಥ ಕೊಟ್ಟಿಗೆ ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ರು. ಶೆಡ್ ಅಂತಂದರೆ ಆಗಿನ ಶೆಡ್ ಹೇಗೆ ಅಂತಂದರೆ, ಒಂದು ಹಸುನ ನಾವು ಈ ಥರ ಕಟ್ಟಾಕಿದರೆ ಆ ಕಡೆಗೆ ಒಂದು ಹಗ್ಗ, ಈ ಕಡೆಗೆ ಒಂದು ಹಗ್ಗ, ಕೆಳಗಡೆ ಚಪ್ಪಡಿ ಅಥವಾ ಕಾಂಕ್ರೀಟು, ಅದಾದಮೇಲೆ ಅದರ ಒಂದು ಮ್ಯಾಟ್ ಹಾಕ್ತಾಯಿತ್ತು, ರಬ್ಬರ್ ಮ್ಯಾಟ್. ತುಂಬ ಹತ್ತತ್ರಕ್ಕೆ ನಾವು ಅದು ಕಟ್ಟಾಗ್ತಾ ಇದ್ದದ್ದು. ಒಂದೊಂದಕ್ಕೆ 5 ಅಡಿ ದೂರದಲ್ಲಿ ನಾವು ಕಟ್ತಿದ್ದಂತ. ಅವಾಗ ಈ ಕಡೆಗೆ ಒಂದು ಹಗ್ಗ, ಆ ಕಡೆಗೆ ಒಂದು ಹಗ್ಗ ಆದಾಗ ಅದ್ರ ಮೇವನ್ನ ಇದು ತಿನ್ನಬಾರ್ದು, ಮತ್ತೆ ಇದನ್ನ ಈ ಕಡೆ ಮೇವನ್ನು ತಿನ್ನಬಾರ್ದು. ಆ ಥರ ಒಂದು ಲೆಕ್ಕದಲ್ಲಿ ಈ ಪದ್ಧತಿ ಅದೇ ಥರ ಇತ್ತದು. ಆಮೇಲೆ ಅದಕ್ಕೆಲ್ಲ ಮೂಗನ್ನ ಚುಚ್ಚಿದ್ದು, ಕೊಳ್ಳೂರಿ ಹಾಕ್ತಾ ಇತ್ತು. ಒಂದು ರೀತಿ ನಾವು ಎಷ್ಟೇ ಚೆನ್ನಾಗಿ ಸಾಕಿದ್ರು ಕೂಡ ಅದೊಂಥರ ಅವಕ್ಕೆ ಸ್ಟ್ರೆಸ್. ಅಲ್ಲಿ ನಾವು 18 ಹಸುಗಳು ತಂದ್ವಲ್ಲ, ಒಂದು 7-8 ವರ್ಷ ಆದಮೇಲೆ ಅದು 70-80 ಆಯ್ತು. ಒಂದು 7-8 ವರ್ಷಕ್ಕೆ ಅಷ್ಟು ಆಗ್ಬಿಡ್ತದೆ. ಅದು ಒಳ್ಳೆ ಬ್ರೀಡು ನಾವು ಅಲ್ಲಿ ತಂದಿದ್ದು ದೇವನಹಳ್ಳಿಯಿಂದ, HF. ಆ ಭಾಗದಲ್ಲಿ ದೇವನಹಳ್ಳಿ ಸುತ್ತಮುತ್ತ ಇಂಪೋರ್ಟೆಡ್, ಆಗ ಬ್ರಿಟಿಷ್ನವ್ರ ಕಾಲದಿಂದ ಅಲ್ಲಿ ತಂದು ಮಾಡಿದ್ದು, ಬಿಟ್ಟಿದ್ರು. ಒಳ್ಳೆ ವೆರೈಟಿ ಇದು HF ರಾಸು ಸಿಗ್ತದೆ. ನಮ್ಮಲ್ಲಿ ಡಾಕ್ಟರ್ ನಾಗೇಂದ್ರ ಮತ್ತು ಡಾಕ್ಟರ್ ಶಿವರಾಮ್ ಅಂತೇಳಿ ಅವರಿಬ್ಬರು ನಮ್ಮ ಜೊತೆ ಕರ್ಕೊಂಡು ಹೋಗಿ ಸೆಲೆಕ್ಟ್ ಮಾಡಿ ಅದರಲ್ಲಿ 18 ನಾವು ತಗೊಂಡು ಬಂದ್ವಿ. ಅದು ಮರಿ ಜಾಸ್ತಿ ಆಗ್ತಾ ಬಂತು, ಕರುಗಳೆಲ್ಲ ಜಾಸ್ತಿ ಆಗಿ ಸುಮಾರು ಹೆಚ್ಚು ಕಡಿಮೆ ಒಂದು 110 ಹತ್ರ ಆಯಿತು. ನಾವು ಶೆಡ್ಡು ನಾವು ಮಾಡಿದ್ದು ಹೆಚ್ಚು ಕಡಿಮೆ 110 ಹತ್ರ ಆಯಿತು. ಅದಾದಮೇಲೆ ಏನು ಮಾಡೋದು ಮುಂದಕ್ಕೆ ಅಂತ ಹೇಳಿ ನೋಡುವಾಗ, ನಾವೇನೀಗ ಮುಂಚೆ ಅಲ್ಲಿ ಶೆಡ್ ಮಾಡಿದ್ವಲ್ಲ, ಆ ಶೆಡ್ ಹತ್ರ ಆಗಲಿಲ್ಲ, ಇನ್ನೆಲ್ಲೂ ಜಾಗ ಇರಲಿಲ್ಲ, ಪೂರ್ತಿ ಎಲ್ಲ ತೋಟ ಮಾಡಿಬಿಟ್ಟಿದ್ವಿ. ಹಾಗಾಗಿ ನಮ್ಮದು ಇನ್ನೊಂದು ಎಸ್ಟೇಟು, ಈ ಎಸ್ಟೇಟ್ ಹತ್ರಕ್ಕೆ ಬಂದು ಅವ್ರಿಗೆ ತೋರಿಸ್ತು, ಈ ಜಾಗ ಆಗ್ತದೆ ನೋಡಿ ಅಂತೇಳಿ. ಜಾಗ ಇಲ್ಲಿ ಆಗ್ತದೆ ಅಂತೇಳಿ. ಹಾಗಾದ್ಮೇಲೆ ಒಂದು ಕೆಲಸ ಮಾಡೋಣ, ಈಗ 100ಕ್ಕೆ 200ಕ್ಕೆ ಬೇಡ ಮಾಡೋದಿಲ್ಲ, ಒಂದು ಲಾರ್ಜ್ ಸ್ಕೇಲ್ ಮಾಡೋಣ. ಯಾಕೆ ಅಂತಂದರೆ ನಮಗೆ ಗೊತ್ತಿತ್ತು ಇದ್ರ ಕಸುಬು ಗೊತ್ತು. ಮುಂಚೆಯಿಂದ ನಾವು ಸುಮಾರು 10-6 ವರ್ಷ ನಾವು ಮಾಡಿದ್ವಲ್ಲ, ಇದು ಮುಂಚೆಯಿಂದನೂ ನಾವು ಬೆಳೆಸ್ಕೊಂಡು ಬಂದಿದ್ದು ಹಸುನ. ಹೌದು, ಗೊತ್ತಿತ್ತು. ಇದು ನಮಗೆ ಯಾತಕ್ಕೆ ಮಾಡಬೇಕು ಅಂತ ಬಂತು ಅಂದರೆ, ನಮ್ಮದು ಹೆಚ್ಚು ಕಡಿಮೆ ದೊಡ್ಡ ಏರಿಯಾ ಜಮೀನು ಇರೋದ್ರಿಂದ ಅದಕ್ಕೆಲ್ಲಕ್ಕೂ ಗೊಬ್ಬರ ಬೇಕಾಗಿತ್ತು. ಗೊಬ್ಬರಕ್ಕೋಸ್ಕರ ನಾವು ಇದನ್ನು ಡೈರಿ ಮಾಡಬೇಕಾಯ್ತು. ಈಗ ಹೆಚ್ಚು ಕಡಿಮೆ ಇದೇ ಜಾಗದಲ್ಲಿ ಒಂದು 500 ಎಕರೆ ಜಾಗ ಇದೆ, 500 ಎಕರೆ ತೋಟ ಇದೆ. ಆ ತೋಟದಲ್ಲಿ ಏನು ಕಾಫಿ ಇದೆ ಒಂದು 150 ಎಕರೆ, ಅಡಿಕೆ ಇದೆ ಒಂದು 100 ಎಕರೆ, ಆಮೇಲೆ ಹಣ್ಣಿನ ಗಿಡಗಳಿದ್ದಾವೆ, ಗಂಧ ಒಂದು 200 ಎಕರೆ, ಹೀಗೆ ನಾನಾ ಬಗೆಯ ಎಲ್ಲ ಇದರಿಂದ ಅವಕ್ಕೆಲ್ಲಕ್ಕೂ ತೆಂಗಿದೆ. ಅದಕ್ಕೆಲ್ಲಕ್ಕೂ ಸಗಣಿ ಗೊಬ್ಬರ ಬೇಕಾಗಿದ್ದರಿಂದ ನಾವೇನು ಮಾಡಿದ್ವಿ, ಇನ್ನು ಕಡಿಮೆ ಹೊಕ್ಕಾಗ್ತಿರ್ಲಿಲ್ಲ, ಅಥವಾ ಕ್ಲೋಸ್ ಮಾಡಿಬಿಡೋಣ ಡೈರಿ ಅನ್ನೋ ಮೈಂಡಲ್ಲಿ ಇರಲಿಲ್ಲ ನಾವು. ಇನ್ನೂ ಜಾಸ್ತಿ ಗೊಬ್ಬರ ಬೇಕಲ್ಲ, ನಾವು ಜಾಸ್ತಿ ಲಾರ್ಜ್ ಸ್ಕೇಲ್ ಹೋಗೋಣ ಅಂತ ಆಯ್ತು. 1,000 ಇದನ್ನ ಮಾಡೋಣ. ಈಗ 100 ಇದ್ದಿದ್ದು 1,000 ಹಸು ಮಾಡೋಣ ಅಂತ ಐಡಿಯಾ ಮಾಡಿದ್ವಿ.
ಅದು ಎಷ್ಟು ಎಕರೆ ಬೇಕಾಗ್ತದೆ ಅಂತ ಕೇಳಿದಾಗ ಒಂದು 10 ಎಕರೆ ಜಾಗ ಬೇಕಾಗ್ತದೆ. ಈಗ ನಾವು ಹೆಚ್ಚು ಕಡಿಮೆ 15 ಎಕರೆಯಷ್ಟು ಜಾಗ ಇದೆ ಈ ಶೆಡ್ ಎಲ್ಲ ಸೇರಿ ಎಲ್ಲ ಒಂದು 15 ಎಕರೆಯಷ್ಟು ಪ್ರದೇಶ ನಾವು ಶೆಡ್ಡನ್ನು ಮಾಡಿದ್ದೀವಿ. ಆಗ ಮುಂಚೆ ಆ 3 ಶೆಡ್ ಮಾಡಿದ್ದು ಆ ಕಡೆ, ಅದಾದ್ಮೇಲೆ ಈ ಶೆಡ್ಡನ್ನು ಇವಾಗ ಹೊಸ ಶೆಡ್ ಮಾಡಿದ್ವಿ. ಸೊ ಈಗ 100 ಹಸು ಇತ್ತು ಸರ್, ಅಲ್ಲಿ ಸ್ವಲ್ಪ ಹಗ್ಗ ಹಾಕಿ ಎಲ್ಲ ಕಟ್ತಿದ್ರೆ ಹೋಗಿರ್ಲಿಲ್ಲ. 1000 ಹಸು ಮಾಡಬೇಕು ಅಂದಾಗ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇಕು, ಒಂದು ಐಡಿಯಾಸ್ ಬೇಕು, ಟೆಕ್ನಾಲಜಿ ಬೇಕು. ಸೊ ಇದನ್ನ ಹೆಂಗೆ ಇದು ಮಾಡಿದ್ರಿ, ಇಂಪ್ಲಿಮೆಂಟ್ ಮಾಡಕ್ಕೆ ಸಾಧ್ಯ ಆಯ್ತು? ಏನಾಯ್ತು, ಅಲ್ಲಿ 100 ದನ ಸಾಕೋದಕ್ಕೆ ಸುಮಾರು 15 ಜನ ಲೇಬರ್ ಬೇಕಾಗಿತ್ತು, ವರ್ಕರ್ಸು. ಬೆಳಗ್ಗೆ ಅದಕ್ಕೆ ಬಂದು ಸಗಣಿ ತೆಗಿಬೇಕು, ಅದಾದಮೇಲೆ ಅದಕ್ಕೆ ಫೀಡ್ ಕೊಡಬೇಕು, ಬೆಳಗ್ಗೆನೆ ಹೌದು ನೀರು ಕೊಡಬೇಕು, ಅದಾದಮೇಲೆ ಇದು ಮೇವನ್ನು ಕಟ್ ಮಾಡೋಕ್ಕೆ ಜನ ಹೋಗಬೇಕು, ಹಾಲನ್ನು ಕರಿಬೇಕು, ಹಾಲನ್ನು ಕರೆದು ತಗೊಂಡೋಗಿ ಅಲ್ಲಿ ಕೊಡಬೇಕು. 15 ಜನ ಮಿನಿಮಮ್. ಒಂದು ವೆಹಿಕಲ್ಲು, ಒಂದು ಟ್ರ್ಯಾಕ್ಟ್ರು, ಒಂದು ಹಾಲು ಕೊಡೋದಕ್ಕೆ ಒಂದು ವೆಹಿಕಲ್ ಬೇರೆ, ಚಿಕ್ಕ ಚಿಕ್ಕ ವೆಹಿಕಲ್, ಇದೆಲ್ಲ ಅಷ್ಟೊಂದು ಬೇಕಾಯಿತು. ಆಮೇಲೆ ಕೊನೆಗೆ ಯೋಚನೆ ಮಾಡಿ ಆಯಿತು, ನಾವೇನೋ ಪ್ರಾಜೆಕ್ಟ್ ಅದು 1000 ಮಾಡಿದ್ದೀವಿ, ಎಷ್ಟು ಜನ ಬೇಕಾಗ್ತದೆ ಏಕೆ ಅಂತೇಳಿ ಯೋಚನೆ ಮಾಡಿದ್ರು. ಹೆಚ್ಚು ಕಡಿಮೆ ಒಂದು 200 ಜನ ಮೇಲೆ ಬೇಕಾಗ್ತದೆ ಅನ್ನೋದು ಒಂದು ಅಂದಾಜಾಯ್ತು ಅಲ್ವಾ. ಈ 200 ಜನ ಅಂತಂದ್ರೆ ಅವರಿಗೆ ಒಂದು ಹಾಸ್ಟೆಲ್ ಮತ್ತೆ ನಾವು ಕಟ್ಟಬೇಕಾಗ್ತದೆ ಅಂತ ಹೇಳಿ, ಅದಕ್ಕೆ ಇಡೀ ಪ್ರಪಂಚದಲ್ಲಿ ಯಾರು ಈ ಡೈರಿ ಪ್ರಾಜೆಕ್ಟನ್ನು ಎಷ್ಟು ಸಕ್ಸಸ್ ಆಗಿ ಮಾಡ್ತಿದ್ದಾರೆ, ಲಾರ್ಜ್ ಸ್ಕೇಲಲ್ಲಿ ಮಾಡ್ತಿರೋದು ಯಾವ್ಯಾವ ಕಂಟ್ರಿ ಮಾಡ್ತಿದ್ದಾರೆ ಅಂತವಾಗ ನಮ್ಮ ಈ ವಾತಾವರಣ ತಕ್ಕನಾಗಿ ನೋಡಿದಾಗ ಇಸ್ರೇಲು, ಇಟಲಿ ಈ ಥರ ಎಲ್ಲ ಬಂತು. ಅಲ್ಲೆಲ್ಲ ಕೇಳುವಾಗ ನಾವು ನೋಡಿದಾಗ ಸರಿ, ಅಲ್ಲಿ ಇಸ್ರೇಲ್ಗೆ ಹೋಗಿ ನಮ್ಮ ಬ್ರದರ್ ಕೃಷ್ಣೇಗೌಡ ಅಂತ ಇದ್ದಾರೆ, ನೋಡ್ಕೊಂಡು ಬಂದು ಎಲ್ಲ ಆಯಿತು. ಅಲ್ಲಿಂದನೇ ಒಬ್ಬರನ್ನ ಕರ್ಕೊಂಡು ಬಂದ್ಬಿಟ್ಟು ಎಲ್ಲಿ ಚೆನ್ನಾಗಿ ಸಕ್ಸಸ್ ಆಗಿ ಎಲ್ಲಿ ಮಾಡ್ತಾಯಿದ್ದಾರೆ ಅವ್ರನ್ನೇ ಅಲ್ಲಿ ಕರ್ಕೊಂಡು ಬಂದು ಆ ಕಂಪ್ನಿಯವ್ರನ್ನ ಇಲ್ಲಿ ಒಂದು ಲೇಔಟ್ ಮಾಡಿ ಒಂದು ಪ್ರಾಜೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಯಿತು. ಅವ್ರಿಗೆ ಇಷ್ಟು ಬೇಕಾಗ್ತದೆ ನೋಡಿ, ಇಷ್ಟು ಜಾಗ ಬೇಕಾಗ್ತದೆ, ನೀರು ಇಷ್ಟು ಬೇಕಾಗ್ತದೆ ದನಗಳಿಗೆ ಕುಡಿಯೋದಕ್ಕೆ, ಅದು ಬಹಳ ಮುಖ್ಯ ಅಂತ ಹೇಳಿ ನೋಡಿ ಎಲ್ಲ ನೋಡಿದೆ. ಓಕೆ ಇದಾಗ್ತದೆ ಅಂತ ಹೇಳ್ಬಿಟ್ಟು ಹೇಳಿದರು. ಅವರು ಪ್ಲ್ಯಾನ್ ಎಲ್ಲ ಕೊಟ್ಟೋದು, ಡಿಸೈನ್ ಕೊಟ್ಟೋದು. ನಮ್ಮ ಇಂಜಿನಿಯರ್ ಹತ್ರ ಇದನ್ನೆಲ್ಲ ಡಿಸೈನ್ ಅವ್ರು ಏನು ಕೊಟ್ಟಿದ್ರು ಅದೇ ಡಿಸೈನ್ ಪ್ರಕಾರ ನಾವು ಮಾಡಿದ್ವಿ. ಕೊನೆಗೆ ಅವ್ರದ್ದೇ ಮೆಷಿನರೀಸ್ ತಂದು ಏನು ಮಿಲ್ಕಿಂಗ್ ಮಿಷಿನ್ ಇರ್ಬೋದು ಅಥವಾ ಬೇರೆ ಬೇರೆ ನಾವು ಇದು ಸ್ಕ್ರೇಪರ್ದು ಈ ಥರದ್ದೆಲ್ಲ ಅವರೇ ಅಲ್ಲಿ ಕೊಟ್ಬಿಡ್ತೀವಿ. ನಾನು ಹೇಳೋದು, ಇಂಡಿಯಾದಲ್ಲಿ ಎಲ್ಲ ಡೈರಿ ಮಾಡ್ತಾಯಿದ್ದಾರೆ ನಿಜ, ಅದು ನಿಜವಾಗ್ಲೂ ಪ್ರಾಫಿಟಬಲ್ಲ. ಯಾಕೆ ಅಂತಂದರೆ ಹೆಚ್ಚಿಗೆ ಜನ ಇದಕ್ಕೆ ಇನ್ವಾಲ್ವ್ ಆದರೆ ಲಾಭ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಅವಕ್ಕೆ ಕಂಜೆಸ್ಟೆಡ್ ಆದರೆ, ಅವಕ್ಕೆ ಏನು ಒಳ್ಳೆ ಗಾಳಿ ಬೆಳಕು ಈ ಥರ ಇಲ್ಲದೇ ಇದ್ದರೆ ಅವಕ್ಕೆ ರೋಗ ಬರುತ್ತೆ. ಒಳ್ಳೆ ಮೇವನ್ನು ಕೊಡಬೇಕು, ಒಳ್ಳೆ ನೀರನ್ನು ಕೊಡಬೇಕು, ಹಾಲು ಕೊಡದೇ ಇರೋದಿಲ್ಲ. ಇಂಥದ್ದೆಲ್ಲ ಹಾಲು ಕೊಡೋದು ಈಗ ಕರ್ಗಳಿವೆಲ್ಲ, ಇಂಥದಕ್ಕೆಲ್ಲ ನಾವು ಅಷ್ಟು ತಂದು ಭಾರಿ ದುಡ್ಡನ್ನು ಇದಕ್ಕೆ ಸುರಿಯೋಕ್ಕಾಗೋದಿಲ್ಲ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡಬೇಕು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಸೆಗ್ರಿಗೇಟ್ ಮಾಡಿದ್ವಿ ಎಲ್ಲ ಕಡೆ. ಹಾಲು ಕೊಡ್ತಿರೋದು ಬೇರೆ, ಹೆಚ್ಚಿಗೆ ಹಾಲು ಕೊಡ್ತಿರೋದು ಬೇರೆ, ಕಡಿಮೆ ಹಾಲು ಕೊಡ್ತಿರೋದು ಬೇರೆ, ಫಸ್ಟ್ ಲ್ಯಾಕ್ಟೇಷನ್ನು, ಸೆಕೆಂಡ್ ಲ್ಯಾಕ್ಟೇಷನ್, ಥರ್ಡ್ ಲ್ಯಾಕ್ಟೇಷನ್ ಅಂತ ನಾವು ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಅದರ ಪ್ರಕಾರ ಏನಾಗ್ತದೆ, ಹಾಲನ್ನು ಕೊಡುವಾಗ ಹಸು ಇದು ಬೆಲ್ ಶೇಪು. ಫಸ್ಟು 30 ಡೇಸು ಹೈ ಪಿಚ್ಚಲ್ಲಿ ಕೊಡ್ತದೆ. ಅದಾದಮೇಲೆ 30 ಡೇಸ್ ಆದಮೇಲೆ 30 ಡೇಸ್ ಆದಮೇಲೆ ಒಂದೇ ಸಾರಿ ಅದು ಡೌನ್ ಆಗ್ತಾ ಹೋಗ್ತದೆ. ಬೆಲ್ಲಂಗೆ ಶೇಪ್ ಕೊಡ್ತದೆ. ಅದು ತಕ್ಕನಾಗಿ ನೋಡ್ಕೊಂಡು ಇಲ್ಲಿ ನಮ್ಮಲ್ಲಿ ಡಾಕ್ಟರ್ ಇರ್ತಾರೆ. ಅದಕ್ಕೆಲ್ಲ ಒಂದು ಪೆಡೋಮೀಟ್ರ್ ಅಂತೇಳಿ ಕಾಲಿಗೆ ಒಂದು ಪೆಡೋಮೀಟ್ರನ್ನು ನಾವು ಹಾಕಿರ್ತೀವಿ ಅದನ್ನು ನೋಡೋದಕ್ಕೆ. ಕಿವಿನಲ್ಲೊಂದು ಅದಕ್ಕೆ ಟ್ಯಾಗ್ ಇರ್ತದೆ. ಆ ಟ್ಯಾಗ್ ಏನು ಹೇಳ್ತದೆ, ಆ ನಂಬರು, ಇದ್ರದ್ದು ನಂಬರು, ಹಸುದು ನಂಬರ್ ಇರ್ತದೆ. ಇಲ್ಲಿ ಪೆಡೋಮೀಟ್ರ್ ಅಂತೇಳಿ ಅದ್ರದ್ದು ಕಾಲಿಗೆ ಹಾಕಿರ್ತೀವಿ. ನಾವೇನು ಕಾಲಿಗೆ ಹಾಕಿದ್ದು ಅದು ರೀಡ್ ಮಾಡ್ತಾ ಇರ್ತದೆ. ಹಸು ಏನಾದರೂ ಹೀಟಿಗೆ ಬಂತ, ಹಸು ಏನಾದರೂ ಸುಮ್ಮನೆ ಮಲಗಿದೆಯಾ, ಜ್ವರ ಬಂದಿದೆಯಾ, ಅದನ್ನೆಲ್ಲ ನಮ್ಮ ಸಿಸ್ಟಮಲ್ಲಿ ಅದು ಎಂಟ್ರಿ ಆಗ್ತಾ ಇರ್ತದೆ. ಯಾಕೆಂದರೆ ಸಾವಿರಾರು ಹಸುಗಳನ್ನ ನಾವು ಎಲ್ಲ ಹೋಗಿ ನೋಡೋಕ್ಕಾಗೋದಿಲ್ಲ. ಅಲ್ಲಿ ನಮ್ಮ ಸಿಸ್ಟಮಲ್ಲಿ ಅದನ್ನೆಲ್ಲ ತೋರಿಸ್ತಾ ಇರ್ತದೆ. ಅದರಲ್ಲಿ ಹೋಗಿ ಡಾಕ್ಟ್ರ್ ಇರ್ತದೆ. ಇಲ್ಲಿ ನಮ್ಮದು ಮಿಲ್ಕಿಂಗ್ ಮಿಷನ್ ಯಾವ ಥರ ಇದೆ ಅಂತಂದರೆ, ಒಂದು ಸಾರಿಗೆ 48 ಹಸುಗಳನ್ನು ಮಿಲ್ಕಿಂಗ್ ಮಾಡ್ತದೆ. ಒಂದೇ ಸಾರಿಗೆ 8 ನಿಮಿಷದಲ್ಲಿ ಅದು ಆಗ್ಬೇಕದು. ಲೇಟ್ ಆದರೆ ಅದು ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಆ ಮಿಷನ್ಗೆ ಸುಮಾರು ಹೆಚ್ಚು ಕಡಿಮೆ 1.5 ಕೋಟಿ ರೂಪಾಯಿ ಅದಕ್ಕೆ, ಆ ಮಿಲ್ಕಿಂಗ್ ಮಿಷನ್ಗೆ. ತುಂಬ ಒಳ್ಳೆ ಮೆಷಿನ್ ಅದು. ನಾವೇನು ಅಲ್ಲಿಂದ ಏನು ಓಡಿಸ್ಕೊಂಡು ಬರೋದಿಲ್ಲ, ಅವನ್ನ ಯಾರು ಕರ್ಕೊಂಡು ಬರೋದಿಲ್ಲ. ಆ ಗೇಟ್ ತೆಗೆದ್ರೆ ಆ ಟೈಮ್ಗೆ 4 ಗಂಟೆಗೆ ಅದು ಪೇನ್ ಸ್ಟಾರ್ಟ್ ಆಗ್ತದೆ. ಅದು ಟೈಮಿಂಗ್ಸ್ ಅದು ಬೆಳಿಗ್ಗೆ 4 ಗಂಟೆಗೆ, ಸಾಯಂಕಾಲ 4 ಗಂಟೆಗೆ ಅದು ಟೈಮಿಂಗ್ಸ್ ಇರ್ತದೆ. ಎಲ್ಲ ಕಾಯ್ತಾ ನಿಂತಿರ್ತವೆ. ಅವಾಗ ಸುಮ್ಮನೆ ಒಂದು ಪೈಪನ್ನು ತೆಗೆದ್ರೆ ಅದ್ರ ಆಟೋಮೆಟಿಕ್ಕಾಗಿ ಬಂದು ಅಲ್ಲಿ ಪ್ಯಾಡ್ ಹಾಕಿದೆ, ಅದು ಹೋಲ್ಡಿಂಗ್ ಏರಿಯಾ ಅಂತೀವಿ. ಅದು ಆ ಹೋಲ್ಡಿಂಗ್ ಏರಿಯಾದಲ್ಲಿ ನಿಲ್ತದೆ. ಆ 48 ಆ ಕಡೆಗೆ ಹೋದ ತಕ್ಷಣ ಒಂದೊಂದಾಗಿ ಕ್ಯೂನಲ್ಲಿ ಹೋಗಿ ಅವ್ರ ಜಾಗಕ್ಕೆ ಅವು ನಿಂತ್ಕೊಳ್ತವೆ. ಇವರು ಹಾಲು ಕರೆದ ಮೇಲೆ
ಅದು ಆಟೋಮೆಟಿಕ್ಕಾಗಿ ಅದು ಟ್ರಿಪ್ ಆಗ್ತದೆ, ಅದು ಕೆಳಗಡೆ ಬೀಳ್ತದೆ, ಅದು ಕ್ಲಸ್ಟರ್ ಬಿದ್ದ ತಕ್ಷಣ ಎಂಟ್ರಿ ಅಲ್ಲೇ. ಇದು ಯಾವಾಗ ಬೀಳ್ತದೋ ಹಸುಗೆ ಅಲ್ಲಿ ಮುಂದ್ಗಡೆ ಗೇಟ್ ಇರ್ತದಲ್ಲ, ಆಟೋಮೆಟಿಕ್ ಅದು ಓಪನ್ ಆಗ್ತದೆ. ಅದು ಹೋಗಿದ್ದು ಅಲ್ಲಿ ಅದರ ಅದು ಅದು ಅದ್ರ ಇದಿರ್ತದಲ್ಲ, ಅದು ಜಾಗ ಇರ್ತದಲ್ಲ, ಅಲ್ಲಿ ಹೋಗಿ ಮೇವನ್ನ ತಿನ್ಬೇಕದು. ಯಾಕೆ ತಿನ್ನಬೇಕು ತಕ್ಷಣ ಹೋಗಿ ಅಂತಂದರೆ ಅದು ಹೋಗಿ ಮಲಗಿಬಿಡ್ತದೆ, ಸುಸ್ತಾಗಿರ್ತದೆ. ಅದು ಹಾಲು ಕೊಟ್ಟ ಮೇಲೆ ಹಸು ತುಂಬ ಸುಸ್ತಾಗಿರ್ತದೆ, ಅದೇನಾಗ್ತದೆ ಹೋಗಿ ಮಲಗಿಬಿಡ್ತದೆ. ಅದಕ್ಕೆ ಏನು ಮಾಡ್ತೀವಿ, ಅದು ಗೋದಿಕೆಗೆ ಅಷ್ಟೊತ್ತಿಗೆ TMR ತಂದು ಅದು ಫುಡ್ ಹಾಕಿರ್ತೀವಿ. ಅದು ಹೋಗಿ ಹಸು ಹಸುವಾಗಿರ್ತದೆ, ಹೊಟ್ಟೆ ಹಸ್ತಿರ್ತದಲ್ಲ, ಅದಕ್ಕೆ ಬಂದು ಅಲ್ಲಿ ತಿನ್ನೋಕ್ಕೆ ಶುರು ಮಾಡ್ತದೆ. 20 ನಿಮಿಷ ಅದು ಹಾಗೆಯೇ ನಿಲ್ಲಬೇಕು, ಮಲಗಬಾರ್ದು. ಅದು ಮಲಗಿದರೆ ಆ ಮಣ್ಣಲ್ಲಿ ಹೋಗಿ ಮಲಗಿದರೆ ಆ ತೊಟ್ಟ ಏನಾಗ್ತದೆ, ಹಾಲು ಕೊಡುವಾಗ 20 ನಿಮಿಷ ಓಪನ್ ಆಗೋದು ಕ್ಲೋಸ್ ಆಗೋದು, ಓಪನ್ ಆಗೋದು ಕ್ಲೋಸ್ ಆಗೋದು. ಯಾಕೆ ಹಾಲು ಕೊಡುವಾಗ ಅದೇ ಥರ ಇರ್ತದೆ, ಇನ್ನು 20 ಮಿನಿಟ್ಸ್ ಅದೇ ಥರ ಇರ್ತದೆ. ಅದಾದಾಗ ಏನಾಗ್ತದೆ, ಅದರಲ್ಲಿ ಮಣ್ಣಲ್ಲಿರೋವಂಥದ್ದು ಬೇರೆ ಬೇರೆ ವಿಷಕ್ರಿಮಿಗಳು ಇದಕ್ಕೆ ತೊಟ್ಟಿಗೆ ಎಂಟ್ರಿ ಆಗ್ಬಿಡ್ತದೆ. ಅದು 20 ನಿಮಿಷ ಆ ಥರ ಇರುತ್ತೆ, ಆಮೇಲೆ ಫುಲ್ ಕ್ಲೋಸ್ ಆಗಿಬಿಡ್ತದೆ. ಆ 20 ನಿಮಿಷದವರೆಗೆ ಮಾತ್ರ ಅದು ಇಲ್ಲಿ ನಿಂತಿರಬೇಕು ನೋಡಿ. ಇದಕ್ಕೆ ಮೂಗರೂ ಇಲ್ಲ, ಕೊಳ್ಳೂರಿನಲ್ಲಿ ಏನೂ ಇಲ್ಲ, ಇದ್ರ ಪಾಡಿಗೆ ಅದು ಎಲ್ಲಿ ಕಟ್ ಹಾಕೋದು ಏನೂ ಇರಲ್ಲ, ಎಂಥದ್ದು ಇಲ್ಲ. ಅದು ಜಾಗಕ್ಕೆ ಸುಮ್ಮನೆ ಅದು ಬಿಟ್ಟು ಸಾಕು, ಅದ್ರ ಪಾಡಿಗೆ ಅವು ಎಲ್ಲ ಒಂದು ಕಡೆ ಮಾತಾಡ್ಕೊಂಡು ಅವು ಪಾಡಿಗೆ ಅಲ್ಲಿ ಇರ್ತವೆ. ಹಾಗೆ ಅದು ಫ್ರೀಯಾಗಿ ಬಿಟ್ಟರೆ ಆ ಸ್ಟ್ರೆಸ್ ಹಾರ್ಮೋನ್ ಅದರಲ್ಲಿ ರಿಲೀಸ್ ಆಗೋದಿಲ್ಲ. ಸ್ಟ್ರೆಸ್ ಹಾರ್ಮೋನ್ ಯಾವಾಗ ರಿಲೀಸ್ ಆಗೋದಿಲ್ವೋ ಅಥವಾ ರಿಲೀಸ್ ಆದರೆ ಆ ಹಾಲನ್ನು ಕುಡಿದಂಥವ್ರಿಗೂ ಕೂಡ ಸ್ಟ್ರೆಸ್ ಬರೋ ಚಾನ್ಸಸ್ ಇರುತ್ತೆ. ಖಂಡಿತ ಬರ್ತದೆ. ಹೌದಾ? ಅದಕ್ಕೋಸ್ಕರ ನಾವು ನೋಡಿ ಅದನ್ನು ಎಷ್ಟು ಕೇರಲ್ಲಿ ನಾವು ನೋಡ್ಕೊತೀವಿ ಅಂತಂದರೆ, ಅದರಲ್ಲಿ ಯಾವುದು ಕೂಡ ಆ್ಯಂಟಿಬಯೋಟಿಕ್ ನಾವು ಕೊಡೋದಿಲ್ಲ. ಆ್ಯಂಟಿಬಯೋಟಿಕ್ ಯಾಕೆ ಕೆಚ್ಚಲು ಬಾವು ಬಂದರೆ ಇನ್ನೊಂದು ಬಂದರೆ ನಾವು ಅದಕ್ಕೆ ಆ್ಯಂಟಿಬಯೋಟಿಕ್ ಕೊಡೋದಿಲ್ಲ. ಅದನ್ನು ಏನು ಮಾಡ್ತೀವಿ, ಆ ಹಾಲು ಅಂಥದ್ದು ಏನಾದ್ರು ಅಕಸ್ಮಾತ್ ಆದರೆ ನಮ್ಮಲ್ಲಿ ಆಗೋದಿಲ್ಲ. ಯಾತಕ್ಕೆ ಆಗೋದಿಲ್ಲ ಅಂತಂದರೆ ನೋಡಿ, ನಾವೆಲ್ಲೂ ಮುಂಚೆ ಎಲ್ಲ ಸಿಸ್ಟಮಲ್ಲಿ ನಾವು ಹೇಳ್ತಿದ್ದೋ ಅದು ನಿಂತ ಜಾಗದಲ್ಲಿ ನಿಲ್ಲಬೇಕು, ಆ ಸಗಣಿ ಹಾಕಿದ ಜಾಗದಲ್ಲಿ ಅದು ಮಲಗಬೇಕು, ಹಾಗಾಗಿ ಅದು ತೊಳಿಬೇಕು. ಅದೇನಾಗ್ತಿತ್ತು, ಅವು ಅದಕ್ಕೆ ಆ ಕಡೆ ಹೋಗೋಕ್ಕಾಗಲ್ಲ, ಈ ಕಡೆ ಹೋಗೋಕ್ಕಾಗ್ತಿರ್ಲಿಲ್ಲ. ಹೌದು. ಬರ್ತಾ 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 ಅದಕ್ಕೆ ಸ್ಟ್ರೆಸ್ಸು ಶುರುವಾಗೋದು. ಮೊದಲನೇ ಕರು ಎಲ್ಲಿ ಹಾಕಿ ಕಟ್ಟಾಕಿದ ಜಾಗ ಇರ್ತದೋ ಅದು 3, 4, 5 ಕರು ಹಾಕೋವರೆಗೂ ಅದೇ ಜಾಗ. ಆಮೇಲೆ ನಾವು ಏನು ಮಾಡ್ತೀವಿ, ಅದನ್ನು ಮೈ ಎಲ್ಲೂ ತೊಳೆದಿಲ್ಲ ನೋಡಿ. ಅದು ಹುಟ್ಟಿದಾಗಲೂ ಎಷ್ಟು ಕ್ಲೀನ್ ಆಗಿದೆಯಲ್ವಾ, ಅದು ಹುಟ್ಟಿದಾಗ್ಲಿಂದ ಅದು ಮೈ ತೊಳೆದಿಲ್ಲ. ಕರು ಇದ್ದಾಗಲೂ ನಾವು ತೊಳೆದಿಲ್ಲ. ಅದ್ರ ತಾಯಿ ಅದ್ರದ್ದು ಒಂದ್ಸರಿ ಅದು ಹುಟ್ಟಿದಾಗ ಒಂದ್ಸರಿ ನಾಲ್ಗೆಲ್ಲಿ ನೆಕ್ತದೆ ಬಿಟ್ಟರೆ ಇನ್ನೇನೂ ಇಲ್ಲ ಅದರಲ್ಲಿ. ನಾವು ಯಾವುದು ಮುಟ್ಟೋದಿಲ್ಲ, ಅದ್ರ ಪಾಡಿಗೆ ಅದಿರ್ತದೆ. ಆಮೇಲೆ ಯಾವ ಗಾಬರಿ ಆಗೋ ದನ ಯಾವುದೂ ಇಲ್ಲ, ಇದೆ ಎಲ್ಲ ಆರಾಮ ಫ್ರೆಂಡ್ಲಿ ಆಗಿರ್ತವೆ ಎಲ್ಲರ ಜೊತೆಲಿ. ನಾವೆಲ್ಲ ಸೆಕ್ಸ್ಡ್ ಸೆಮೆನ್ ಕೊಡೋದು. ಇದನ್ನು ಸೆಕ್ಸ್ಡ್ ಸೆಮೆನ್ನು ಅದು WWS. ಇಡೀ ಪ್ರಪಂಚದಲ್ಲಿ ಕೆಲವು ಬುಲ್ಗಳಿದ್ದಾವೆ, ಯಾವ ಹಸು ಹೆಚ್ಚಿಗೆ ಹಾಲು ಕೊಡ್ತದೆ ಅದರಲ್ಲಿ ಹುಟ್ಟಿದಂಥ ಗಂಡು ಕರುನಲ್ಲಿ ಅವರು ಸೆಮೆನನ್ನು ಡ್ರಾ ಮಾಡಿ ಇದಕ್ಕೆ ಕೊಡ್ತಾರೆ. ಅದ್ರದ್ದು ಹಿಸ್ಟ್ರಿ ಇರ್ತದೆ, ಅದ್ರ ತಾಯಿ ಯಾವುದು, ಅದ್ರ ತಾಯಿ ಹೀಗೆ ಅದಕ್ಕೊಂದು ರೆಕಾರ್ಡ್ ಇರ್ತದೆ. ಆ ರೆಕಾರ್ಡ್ ಪ್ರಕಾರ ನಾವು ನೋಡಿ ಅದ್ರ ಸೆಮೆನನ್ನು ನಾವು ತಗೊಳ್ತೀವಿ. ಸುಮ್ಮನೆ ಯಾರೋ ಕೊಟ್ಟಿದ್ದ ಸೆಮೆನನ್ನು ನಾವು ತಗೊಳ್ಳೋದಿಲ್ಲ. ಒಂದು ಸೆಕ್ಸ್ಡ್ ಸೆಮೆನ್ ಸ್ಟ್ರಾಗೆ ರೇಟು ಸುಮಾರು 8,000 ರೂಪಾಯಿ ಇದೆ. ಅಷ್ಟು ಕಾಸ್ಟ್ಲಿ ಅದು. ಅದಕ್ಕೆ ನಮ್ಮಲ್ಲಿ ಹೋರಿಗರುಗಳು ನಮ್ಮಲ್ಲಿ ಬರೋದಿಲ್ಲ. 90 ಭಾಗ ಎಲ್ಲ ಹೆಣ್ಣುಗರುಗಳೇ ಬರ್ತದೆ. 10 ಲೀಟ್ರ್ ಕೊಡ್ತಾ ಇರ್ತದೆ ಎಣ್ಣೆ. ಅದಕ್ಕೆ ಸೆಕ್ಸ್ಡ್ ಸೆಮೆನ್ ಕೊಟ್ಟ ಮೇಲೆ 15 ಲೀಟ್ರ್ ಕೊಡ್ತದೆ ಅದ್ರ ಮರಿ. ಆ ಮರಿಗೆ ಮತ್ತೆ ಸೆಕ್ಸ್ಡ್ ಸೆಮೆನ್ ನಾವು ಕೊಟ್ಟರೆ, ಯಾವುದು WWS ಸೆಮೆನನ್ನು ಕೊಟ್ಟರೆ ಅದು 20 ಕೊಡ್ತದೆ. ಹೀಗೆ ನಾವು 5ರಿಂದ 10, 10ರಿಂದ 15, 15ರಿಂದ 20, 25, 30, 35, 40, 50 ಲೀಟ್ರ್ ಕೊಡುವಂಥ ಹಸುಗಳು ಕೂಡ ನಾವು ಮಾಡಬೇಕು ಅಂತ ಹೇಳಿ ಈ ಡೈರಿನ ನಾವು ಉದ್ದೇಶ ಇದೆ. ಹಾಲನ್ನು ನಾವು ಹೆಚ್ಚಿಗೆ ಮಾಡೋದ್ರ ಜೊತೆಗೆ ಶುದ್ಧವಾದ ಹಾಲನ್ನು ನಾವು ಸೊಸೈಟಿಗೆ ಕೊಡಬೇಕು ಅನ್ನೋ ಉದ್ದೇಶ ನಮ್ಮದು. ಶುದ್ಧವಾದ ಹಾಲು ಅಂದರೆ ನೋಡಿ, ನಾವು ಇಲ್ಲಿಂದ ಕರೆದಂಥ ಹಾಲು ಎಲ್ಲೂ ಯಾರೂ ಇಲ್ಲಿ ಕೈಲಿ ಮುಟ್ಟಂಗಿಲ್ಲ. ಒಂದು ಹೆಚ್ಚು ಕಡಿಮೆ ಒಂದು 100 ಜನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ನಮ್ಮ ರೈತರನ್ನ. ಆ ರೈತರು ಏನು ಮಾಡ್ತಾರೆ, ನಮ್ಮ ಪ್ಯಾರಾಮೀಟ್ರಿಗೆ ಇದ್ದರೆ ಮಾತ್ರ ನಾವು ತಗೊಳ್ಳೋದು. ಈ ಥರ ಅದು ಫ್ರೀ ಬಿಟ್ಟಿರಬೇಕು, ಮೂಗ್ದಾರ ಹಾಕಿರಬಾರ್ದು, ಮಿಲ್ಕಿಂಗ್ ಮಿಷನ್ನಲ್ಲೇ ಕರಿಬೇಕು, ಆಮೇಲೆ ಯಾವುದೂ ಕೂಡ ಆ್ಯಂಟಿಬಯೋಟಿಕ್ ಇರಬಾರ್ದು, ಅಫ್ಲೋಟಾಕ್ಸಿನ್ ಇರಬಾರ್ದು, ಬ್ರುಸುಲಾ ಇರಬಾರ್ದು, ಆಮೇಲೆ ಅದಕ್ಕೆ ಇನ್ಯಾವುದೂ ಪ್ರಾಬ್ಲಮ್ ಇರಬಾರ್ದು. ಅಂಥ ಹಸುಗಳಿಂದ ಹಾಲನ್ನು ಮಾತ್ರ ನಾವು ತಗೊಳ್ಳೋದು. ಯಾಕೆಂದರೆ ನಮ್ಮದು ಹಾಲು ಇಷ್ಟು ದೊಡ್ಡ ಡೈರಿಗೆ ಅವರು ಅದನ್ನು ತಗೊಂಡೋಗಿ ಆ ಹಾಲನ್ನು ಹಾಕಿಬಿಟ್ರೆ, ಯಾವುದೋ ಹಾಲನ್ನು ತಗೊಂಡೋಗಿ ಹಾಕಿದರೆ ಪೂರ್ತಿ ಹಾಲೆಲ್ಲ ಹಾಳಾಗ್ತದೆ. ಅದಕ್ಕೆ ನಾವು ಏನು ಮಾಡ್ತೀವಿ, ನಮ್ಮ ಡಾಕ್ಟ್ರುಗಳು ಆ 50-100 ಜನ ಫಾರ್ಮರ್ಸ್ ಇದ್ದಾರಲ್ಲ, ಆ ಫಾರ್ಮರ್ಸ್ ಎಲ್ಲ ರೌಂಡ್ ಹಾಕ್ತಾ ಇರ್ತಾರೆ. ಪ್ರತಿಯೊಂದು ಕಡೆನೂ
ಡಾಕ್ಟ್ರುಗಳು ಡೇ ಆ್ಯಂಡ್ ನೈಟ್ 24x7 ಡಾಕ್ಟರ್ ಸರ್ವಿಸ್ ನಾವು ಕೊಡ್ತಾಯಿದ್ದೀವಿ. ಅಲ್ಲಿಗೆ ಹೋಗಿ ಅವ್ರಿಗೊಂದು ಆ್ಯಪ್ ಕೊಟ್ಟಿದ್ದೀವಿ. ಆ ಆ್ಯಪನ್ನು ಕೊಟ್ಟಿದ್ದೀವಿ ಅವರಿಗೆಲ್ಲ ಫಾರ್ಮರ್ಸಿಗೆ. ಅವ್ರು ಹೋಗಿ ಅಲ್ಲಿ ನೋಡಿಕೊಂಡು ಎಲ್ಲ ರಿಪೋರ್ಟನ್ನು ನಮಗೆ ಮಾಡ್ತಾ ಇರ್ತಾರೆ ಅವರು. ಇಡೀ ಪ್ರಪಂಚದಲ್ಲಿ ನಮ್ಮ ದೇಶನೂ ಕೂಡ ಇವತ್ತು ನಂಬರ್ 1ನಲ್ಲೋ ನಂಬರ್ 2ನಲ್ಲೋ ಇದೆ ಹಾಲಿನ ಉತ್ಪತ್ತಿನಲ್ಲಿ. ಬಟ್ ಉತ್ಪತ್ತಿ ಆದಂಥ ಹಾಲು ಒಳ್ಳೆಯದಾ, ನಿಜವಾಗ್ಲೂ ಕುಡಿಯೋಂಥ ಹಾಲ? ಇದೆಲ್ಲ ನಾನು ಹೇಳಿದ್ನಲ್ಲಿ ಈ ಪ್ಯಾರಾಮೀಟ್ರೆಲ್ಲನೂ ರೈತರೆಲ್ಲ ನೋಡ್ತಾ ಇದ್ದಾರೆ ಅಥವಾ ಡೈರಿಯವರು ಚೆಕ್ ಮಾಡ್ತಾ ಇದ್ದಾರೆ. ಇಸ್ರೇಲಲ್ಲಿ 35 ಲೀಟ್ರ್ ಕೊಡ್ತದೆ ಆ್ಯಾವ್ರೇಜ್ ಹಾಲನ್ನು. ಒಂದು ಹಸು ಒಂದು ದಿನಕ್ಕೆ 35 ಲೀಟ್ರ್ ಹಾಲು ಕೊಡ್ತದೆ. ಅಮೇರಿಕಾದಲ್ಲಿ 40 ಲೀಟ್ರು ಇವತ್ತಿನ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ. ನಮ್ಮ ಇಂಡಿಯಾದಲ್ಲಿ 8.5 ಲೀಟ್ರ್ ಆ್ಯಾವ್ರೇಜು. ಎಲ್ಲಿಗೆ ಹೋಗಿದೆ? ನಾವು ಜಾಸ್ತಿ ವಾಲ್ಯೂಮ್ ನಮ್ಮ ಹತ್ರ ಇದೆ, ಬಟ್ ಎಷ್ಟಿದೆ? 8.5 ಲೀಟ್ರ್. ನಾವು ಎಲ್ಲಿವರೆಗೂ ಹೋಗಬೇಕು ನಾವು ಇನ್ನೂ? ಈಗ ನಮ್ಮ ಡೈರಿನಲ್ಲಿ 20 ಲೀಟ್ರ್ ಹತ್ತಿರ ನಾವು ಆ್ಯಾವ್ರೇಜ್ ನಾವು ಕರಿತಾ ಇದ್ದೀವಿ ಇವತ್ತು ನಮ್ಮ ಡೈರಿನಲ್ಲಿ. ನಮ್ಮದು ಟಾರ್ಗೆಟ್ ಏನಂದರೆ ನಮ್ಮದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಿಗೆ ತಗೊಂಡು ಹೋಗ್ಬೇಕು ಇದನ್ನು. ಆ ಮಟ್ಟದಲ್ಲಿ ಅದಕ್ಕೋಸ್ಕರ ಇದೊಂದು ಆಸೆ ನಮಗೆ ದುಡ್ಡನ್ನು ಸಂಪಾದನೆ ಮಾಡಬೇಕಾದ್ರೆ ಇದರಲ್ಲೇನು ಲಾಭ ಇಲ್ಲ, ಲಾಭಕ್ಕೋಸ್ಕರ ಮಾಡ್ತಾಯಿಲ್ಲ. ಇದೊಂದು ಪ್ಯಾಷನ್ ನಮಗಿದು, ಮಾಡಲೇಬೇಕು. ಒಳ್ಳೆಯ ಹಾಲನ್ನು ನಮ್ಮ ಸಮಾಜಕ್ಕೆ ನಾವು ಕೊಡಬೇಕು. ನಮ್ಮದೊಂದು ಕಮಿಟ್ಮೆಂಟ್ ಇದೆ, ಸೋಷಿಯಲ್ ಕಮಿಟ್ಮೆಂಟ್, ನಮಗೆ ಬಾಂಡೇಜ್ ಇದೆ. ಅದನ್ನು ಕೊಡಬೇಕೆ ಹೊರತು ನಾವು ಯಾವಾಗಲೂ ಲಾಭ ಮಾಡಿದ್ರೆ ಬೇರೆ ಇದೆ ನಮಗೆ ಲಾಭ ಮಾಡೋದಕ್ಕೆ. ಬೇರೆ ವೆಸ್ಟರ್ನ್ ಕಂಟ್ರೀಸ್ಗಿಂತಲೂ ಉತ್ತಮ ಮಾಡೋದು. ಯಾಕೆ ಅಂತಂದರೆ ಅಲ್ಲಿ ವಿಪರೀತ ಚಳಿ, ದನಗಳು ನಿಲ್ಲಕ್ಕಾಗೋದಿಲ್ಲ, ಅಷ್ಟು ಚಳಿ. ಇಲ್ಲ ಅಂತಂದರೆ ವಿಪರೀತ ಬಿಸಿಲು. ಇದು ನಮ್ಮ ಕರ್ನಾಟಕ ಇದೆಯಲ್ಲ ನಂಬರ್ 1 ಇದು ಡೈರಿ ಮಾಡೋದಕ್ಕೆ ಭಾಳ ಹೇಳಿದಂಥ ಜಾಗ ಇದೆಲ್ಲವ. ನೋಡಿ, ಮಹಾರಾಷ್ಟ್ರದಲ್ಲೂ ಅಷ್ಟು ಚೆನ್ನಾಗಿಲ್ಲ ಟೆಂಪ್ರೇಚರ್, ಸಿಕ್ಕಾಬಟ್ಟೆ ಅಲ್ಲಿ. ಗುಜರಾತಲ್ಲೂ ಅಷ್ಟು ಚೆನ್ನಾಗಿಲ್ಲ. ನೀವು ಪಂಜಾಬಲ್ಲೂ ನೋಡಿ, ಸಿಕ್ಕಾಬಟ್ಟೆ ಚಳಿ, ಸಿಕ್ಕಾಬಟ್ಟೆ ಬಿಸಿಲು. ಕರ್ನಾಟಕದಲ್ಲಿ ನಮ್ಗೆ ಯಾವುದಿಲ್ಲ, ನಾವು ಸ್ವರ್ಗ ಇಲ್ಲಿ. ಆ ದನಗಳು ನೋಡಿ ಅಷ್ಟು ಖುಷಿ ಇರ್ತವೆ. ಅಂಥ ಒಂದು ನಾವು ಪ್ರಾಜೆಕ್ಟನ್ನು ನಾವು ಸೈಂಟಿಫಿಕ್ಕಾಗಿ ಮಾಡ್ತಾ ಇದ್ದಾರೆ. ಪಾಪ ಕಷ್ಟಪಡ್ತಾ ಇದ್ದಾರೆ. ಅವರಿಗೆ ಟೆಕ್ನಾಲಜಿ ಗೊತ್ತಿಲ್ಲ. ಟೆಕ್ನಾಲಜಿ ಒಂದು ತಿಳ್ಕೊಂಬಿಟ್ರೆ ಇದು ನಾವೆಲ್ಲ ಮಾಡಿದ್ದೀವಿ. ನೋಡಿ, ನಾನು ಹೇಳಿದ್ನಲ್ಲ, ಅಲ್ಲಿ 15 ಜನ 70 ದನಗಳಿಗೆ, ಇಲ್ಲೂ ಕೂಡ 15 ಜನ 70,000 ದನಗಳಿಗೆ. ಹೇಗೆ ಇದು? ಅದೇ ತಂತ್ರಜ್ಞಾನ. ಆ ತಂತ್ರಜ್ಞಾನವನ್ನು ತಿಳ್ಕೊಂಡು ನಾವು ಆ ಸ್ವಚ್ಛವಾಗಿರೋಂಥ ಹಾಲನ್ನು ನಾವು ಕೊಡಬೇಕು ಅಂತಂದರೆ ದನಗಳು ಹ್ಯಾಪಿಯಾಗಿರ್ತವೆ. ಹ್ಯಾಪಿ ದನಗಳು ಕೊಟ್ಟಂಥ ಹಾಲು ಅದು ಹ್ಯಾಪಿಯಾಗಿರ್ತದೆ. ಆ ಹ್ಯಾಪಿ ಹಾಲನ್ನು ನಾವು ಕುಡಿದ್ರೆ ನಾವು ಹ್ಯಾಪಿಯಾಗಿರ್ಬೋದು. ಈಗ ನಮಗೆ ದಿನಂಪ್ರತಿ 8,000 ಲೀಟ್ರ್ ಬರ್ತಾಯಿದೆ. 8,000 ಲೀಟರ್. 8,000 ಅಂತಂದರೆ ಈ 1000 ಹಸುಗಳಿದ್ದರೆ ಅದೆಲ್ಲ ಕೊಡೋದಿಲ್ಲ ಹಾಲನ್ನು. ಹೌದು. ಅದರಲ್ಲಿ 300-350 ಹಾಲು ಕೊಡ್ತದೆ. ಇನ್ನೆಲ್ಲ ಬಾಕಿ ಚಿಕ್ಕ ಕರುಗಳು, ಅದಾದಮೇಲೆ ದೊಡ್ಡದು ಪಡ್ಡೆ, ಅದಾದಮೇಲೆ ಹೀಫರ್ಸು, ಈ ಥರ ಆ ಒಂದು ರೇಂಜಲ್ಲಿ ಇರ್ತದೆ. ಅಂತೂ ಆ್ಯಾವ್ರೇಜು ನಮಗೆ 10,000 ಲೀಟ್ರನ್ನ ಒಂದು 1,000 ಹಸುಗಳು ಇದ್ದಂಥ ಡೈರಿನಲ್ಲಿ 10,000 ಲೀಟ್ರ್. ಇದನ್ನು ನಾನು ನಿಮ್ಗೆ ಹೇಳಿದೆ, ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು. ನಾನು ಒಬ್ಬನೇ ತಗೊಂಡೋಕ್ಕಾಗೋದಿಲ್ಲ ಇದನ್ನು. ಹೌದು. ಅಥವಾ ನಮ್ಮೂರೇ ಒಂದು ತಗೊಂಡೋಕ್ಕಾಗೋದಿಲ್ಲ ಇಡೀ ದೇಶನ. ಹಾಗೆ ನಾವು ಏನು ಮಾಡ್ತಾಯಿದ್ದೀವಿ, ನಮ್ಮ ಸುತ್ತಮುತ್ತ ರೈತರಿಗೆಲ್ಲ ಸುಮಾರು ಹೆಚ್ಚು ಕಡಿಮೆ ನಮ್ಮದು ಟಾರ್ಗೆಟ್ ಇರೋದು 1,000 ರೈತರನ್ನ ನಮ್ಮದೇ ಪ್ಯಾರಾಮೀಟ್ರಲ್ಲಿ ಏನೇನು ನಾನು ಈಗವಾಗೆಲ್ಲ ಹೇಳಿದ್ನಲ್ಲ, ಎಲ್ಲಿ ಯಾರ್ಯಾರು ರೈತರು ಮಾಡಿರ್ತಾರೋ ಅಂಥವ್ರಿಗೆಲ್ಲ ನಾವು ಇನ್ಸೆಂಟಿವ್ ಕೊಡ್ತಾ ಹೋಗ್ತೇವೆ ಅಂತ ಮುಂಚೆಲಿ ನಾನು ಹೇಳಿದೆ. ನಾನು ಅದಕ್ಕೆಲ್ಲದಕ್ಕೂ ಒಂದೊಂದು 20 ಪೈಸಾ. ನಾವು ಆ್ಯಕ್ಚುಲಿ ಹಾಲು ಎಷ್ಟು ಒಳ್ಳೆ ಹಾಲನ್ನು ನಾವು ತಗೊಂಡ್ಮೇಲೆ 42 ರೂಪಾಯಿಗೇನೋ ತಗೊಳ್ತಾ ಇದ್ದೀವಿ ಈಗ ಪರ್ ಲೀಟರು. ಅದು ಚೆನ್ನಾಗಿದ್ದರೆ, ಆ್ಯಂಟಿಬಯೋಟಿಕ್ ಇಲ್ಲ ಅಂತಂದರೆ 20 ಪೈಸಾ, 42 ರೂಪಾಯಿ 20 ಪೈಸಾ. ಮೂಗ್ದಾರ ಹಾಕಿಲ್ಲ ಅಂದರೆ 42 ರೂಪಾಯಿ 40 ಪೈಸಾ. ಮತ್ತು ಇದು ಕೊಟ್ಟಿಲ್ಲ ಅಂತಂದರೆ, ಯಾವುದನ್ನು ಈ ಅಫ್ಲೋಟಾಕ್ಸಿನ್ ಇಲ್ಲ ಅಂತಂದರೆ ಅದಕ್ಕೆ ಮತ್ತೆ ಈ ಥರ 20 ಪೈಸಾ ಆ್ಯಡ್ ಮಾಡ್ಕೊಂಡು. ಯಾಕೆಂದರೆ ಸೊ ದ್ಯಾಟ್ ಅವ್ರಿಗೆ ಅದು ಕಾನ್ಸೆಪ್ಟ್ ಗೊತ್ತಾಗಲಿ. 20 ಪೈಸಾ ಅವ್ರಿಗೆ ಸುಮ್ಮನೆ ಸಬ್ಸಿಡಿ ಅಂತ ನಾವು ಕೊಡ್ತಾಯಿಲ್ಲ. ಇದನ್ನೆಲ್ಲ ಮಾಡಿ ಅವರು ಕೊಟ್ಟರೆ ಅವ್ರಿಗೆ 20 ಪೈಸಾ ಇನ್ಸೆಂಟಿವ್ ಅದಕ್ಕೆ ನಾವು ಕೊಡ್ತಾ ಹೋಗ್ತಿರ್ತೀವಿ. ಹಾಗೆ ಸುಮಾರು 1,000 ರೈತರಿಗೆ ನಾವು ಈಗಾಗಲೇ ಟ್ರೈನಿಂಗ್ ಕೊಡ್ತಾ ಇರ್ತೀವಿ. ಅವರೆಲ್ಲ ಇಲ್ಲಿ ಬರ್ತಾ ಇರ್ತಾರೆ. ಬಂದು ಇದನ್ನೆಲ್ಲ ನೋಡಿ ದಿನಂಪ್ರತಿ ನಮಗೆ ಇದೇ ಕೆಲಸ ಆಗ್ತಾಯಿದೆ. ಅವರೆಲ್ಲ ಬಂದು ಎಜುಕೇಟ್ ಮಾಡಬೇಕು ಅವರಿಗೆ ಅಂತ ನಾನು ಹೇಳೋದು. ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ, ರೈತರಿಗೆ ಅವ್ರನ್ನೆಲ್ಲ ಈ ಥರ ಎಜುಕೇಟ್ ಮಾಡಿ. ನೋಡಿ, ಈ ಥರ ಸಿಸ್ಟಮ್ ಮಾಡಿರೋದು ನಮ್ಮ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಏನಿದ್ರು ನೀವು ಇಸ್ರೇಲ್ಗೆ ಹೋಗಿ ನೋಡ್ಕೊಬರ್ಬೇಕು. ಇಸ್ರೇಲ್ಗೆ ಹೋಗೋದ್ರ ಬದಲಿಯ ಆ ಇಸ್ರೇಲ್ ಏನು ಮಾಡಿದಾರೋ ಅದೇ ರೀತಿ ನಾವು ಇಲ್ಲಿ ಮಾಡಿದ್ದೀವಿ. ಇಲ್ಲೇ ನೋಡ್ಬೋದು ಎಲ್ಲದನ್ನೂ. ಹಾಗೆ ನಾವು ನಮ್ಮ ಸುತ್ತಮುತ್ತ ಜನರನ್ನ ಒಂದು ಪರಿವರ್ತನೆ ಮಾಡಿದರೆ ಅದು 10ರಿಂದ 100 ಆಗ್ತದೆ, 100ರಿಂದ 1000 ಆಗ್ತದೆ, 1000ರಿಂದ ಹೀಗೆ ಒಂದು ರೆವಲ್ಯೂಷನ್ ಆಗಬೇಕು ಅಂತ ನಾವು ಒಂದು ರೆವಲ್ಯೂಷನ್ ಆಗಬೇಕು. ನಾನು ಹೇಳಿದ್ನಲ್ಲ, ಹಾಗೆ ಸದ್ದಿಲ್ದೇ ಈ ರೆವಲ್ಯೂಷನ್ ಹಳ್ಳಿಯಿಂದ ಈ ಥರ ಒಂದು ಪದ್ಧತಿ ಇದೆ. ಡೈರಿ ಅಂದರೆ ಈ ಥರ, ದನಗಳ ಹಾಲು ಕರೆಯೋದು ಅಂದರೆ ಈ ಥರ ಅನ್ನೋದು ಒಂದು ಗೊತ್ತಾಗಬೇಕು ಜನರಿಗೆ ಅಂಥೇಳಿ ನಾವು ಏನು ಮಾಡ್ತಾಯಿದ್ವಿ, ಎಜುಕೇಟ್ ಮಾಡ್ತಾಯಿದ್ವಿ.
ಹೆಂಗೆ ನೀವು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಿ ಸರ್ ಇಷ್ಟೊಂದು ಮಿಲ್ಕ್ನ? ನಾವು ಏನು ಮಾಡ್ತಾಯಿದ್ದೀವಿ, ನಮಗೆ ಎಷ್ಟು ಹಾಲನ್ನು ನಾವು ಉತ್ಪತ್ತಿ ಮಾಡ್ತಾಯಿದ್ದೀವೋ, ಜೊತೆಗೆ ನಮ್ಮ ರೈತರೆಲ್ಲ ಕೊಡ್ತಾ ಇದ್ದಾರಲ್ವ, ಅಷ್ಟನ್ನು ಮಾರ್ಕೆಟಿಂಗ್ ಮಾಡಿಗೆ ನಮಗೆ ತುಂಬ ಡಿಮ್ಯಾಂಡ್ ಇದೆ. ಅಷ್ಟನ್ನೆಲ್ಲ ನಾವು ಕೊಡೋಕ್ಕಾಗ್ತಾಯಿಲ್ಲ, ಡಿಮ್ಯಾಂಡಿಗೆ ತಕ್ಕ ನಾವು ಕೊಡೋಕ್ಕಾಗ, ಯಾಕೆ ಆಲ್ ಆಫ್ ಎ ಸಡನ್ ಬರೋದಿಲ್ಲ. ಅದನ್ನು ನಾವೇನು ಮಾಡ್ತೀವಿ, ಫೇಸ್ ಮ್ಯಾನಲ್ಲಿ ನಾವು ಪ್ರಾಡಕ್ಟು ಮಾಡ್ತಾಯಿದ್ದೀವಿ. ಅದರಲ್ಲಿ ತುಪ್ಪ ಮಾಡ್ತೀವಿ, ಬೆಣ್ಣೆ ಮಾಡ್ತೀವಿ, ಪನ್ನೀರ್ ಮಾಡ್ತೀವಿ, ಆಮೇಲೆ ಮೊಸರು, A1 ಮೊಸರು, ಆ ಥರ ಎಲ್ಲ ಮಾಡ್ಕೊಂಡು ಪ್ರಾಡಕ್ಟು ಮಾಡ್ತೀವಿ, ಪ್ರಾಡಕ್ಟ್ನ ಕೊಡ್ತೀವಿ. ಈಗ ಸುಮಾರು ಬೆಂಗಳೂರಲ್ಲಿ 250 ದೊಡ್ಡ ದೊಡ್ಡ ಹೈಪರ್ ಮಾರ್ಕೆಟ್ಗಳಲ್ಲಿ ನಾವು ಲಾಂಚ್ ಮಾಡಿದ್ದೀವಿ. ಅಂದರೆ ನಿಮ್ಮದೇ ಓನ್ ಬ್ರ್ಯಾಂಡ್? ಓನ್ ಬ್ರ್ಯಾಂಡು. ನಮ್ಮದು ಬ್ರ್ಯಾಂಡ್ ಹೆಸರು ಮಿಲ್ಕ್ ಕಿಂಗ್ ಅಂತ ಹೇಳಿ. ಮಿಲ್ಕ್ ಕಿಂಗ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ತುಪ್ಪ, ಮೊಸರು, ಈಗ ಪನ್ನೀರು, ಈ ಮೂರನ್ನ ಇವತ್ತು ಈಗ ಎಲ್ಲ ಮಾರ್ಕೆಟ್ ಮಾಡಿದ್ವಿ. ಈಗ ಒಂದು ತಿಂಗಳಿಂದ, ಈಗ ಮುಂದಿನ ತಿಂಗಳಿಂದ ಹಾಲನ್ನು ಬೆಂಗಳೂರಿಗೆ ಫಸ್ಟು ಬೆಂಗಳೂರು ಮಾರ್ಕೆಟನ್ನು ನಾವು ಇದು ಮಾಡ್ತಾಯಿದ್ವಿ. ನೋಡಿ, ಇದು ಲಕ್ಷ್ಮೀ ಫಾರಮ್. ಇದಾದಮೇಲೆ ಪ್ರೊಸೆಸಿಂಗ್ ಮಾಡ್ತಾಯಿದ್ದಲ್ಲ, ಅದು ಮಗ್ಗೆ ಮನೆ LLP. ಏನು ಮಾರಾಟ ಮಾಡ್ತೀವಿ ಅದು ಮಿಲ್ಕಿಂಗ್ ಅಂತ ಹೇಳಿದೆ ನಾನು ಆಗಲೇ. ಏನು ಪ್ರೊಕ್ಯೂರ್ ಮಾಡ್ತಾಯಿದ್ದೀವಿ ಈಗ, ಸುಮಾರು ಜನ ರೈತರಿಂದ ಪ್ರೊಕ್ಯೂರ್ ಮಾಡ್ತೀವಲ್ಲ, ಅದಕ್ಕೆ ಮಿಲ್ಕ್ ಕ್ರಷ್ ಅಂತ, ಕ್ಷೀರಧಾರೆ. ಜಾಸ್ತಿ ವಾಲ್ಯೂಮ್ ಮಾಡೋದಕ್ಕಂತ ಹೆಚ್ಚಾಗಿ ನಾವು ಹೆಚ್ಚಿಗೆ ನಿಗಾ ಕೊಡ್ತಾ ಇರೋದು ಶುದ್ಧವಾದ ಹಾಲನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಉದ್ದೇಶ. 1000 ಮಾಡೋದು ಇದಕ್ಕೆ 20 ಜನ ಅವರಲ್ಲಪ್ಪ, ಇನ್ನು 1000 ಮಾಡಿದ್ರೆ ಇನ್ನೆಷ್ಟು ಜನ ಬೇಕು ಅಂತೇಳಿ ಆಗ ಅವನು ಹೇಳ್ದಾಗ ಇದ್ದಾಗ ಇಲ್ಲ ಬನ್ನಿ ನೋಡೋಣ ಅಂತೇಳಿ ಪಂಜಾಬಿಗೆಲ್ಲ ಕರ್ಕೊಂಡು ಹೋದ. ನಮಗೆ ಪಂಜಾಬ್ ಕರ್ಕೊಂಡು ಹೋದ, ಹರಿಯಾಣ ಕರ್ಕೊಂಡು ಹೋದ. ಅಲ್ಲೆಲ್ಲೂ ಅಷ್ಟು ಕ್ಲೀನು ಇರಲಿಲ್ಲ ಮತ್ತು ಅಷ್ಟು ಸಕ್ಸಸ್ಸು ಇರಲಿಲ್ಲ. ಅಲ್ಲೆಲ್ಲ ಒಂದು 600-700ಕ್ಕೆಲ್ಲ ಭಾರಿ ಎಲ್ಲ ಒಂಥರ ಇದಾಗಿ ಹೋಗಿತ್ತು. ಆಮೇಲೆ ಇಲ್ಲಿ ಸರಿಯಾಗಲ್ಲ ಅಂತೇಳಿ ಮತ್ತೆ ಇಸ್ರೇಲಿಗೆ ಕರ್ಕೊಂಡು ಹೋದ್ರು. ಅಲ್ಲಿಗೆ ಇಸ್ರೇಲಿಗೆ ನೀವು ಹೋಗಿದ್ದೀರಾ ಸರ್? ಇಸ್ರೇಲಿಗೆ ನಾವು ಹೋಗಿದ್ದು. ಇಸ್ರೇಲಿಗೆ ಹೋಗಿ ಅಲ್ಲಿಂದ ಒಂದು 15 ಫಾರಮ್ ವಿಸಿಟ್ ಮಾಡಿದೆ. ಅಲ್ಲಿ ಒಂದು 12 ದಿನ ಇದ್ದಲ್ಲಿ ಒಂದು 15 ಫಾರಮ್ ವಿಸಿಟ್ ಮಾಡಿ, ಅಲ್ಲೂ ಬೇಕಾದಷ್ಟು ಅಲ್ಲೂ ಇದಿತ್ತು. ಅಂದರೆ ಅಲ್ಲೂ ಸರಿಯಾಗಿ ಮೇಂಟೆನೆನ್ಸ್ ಇಲ್ಲ, ಇದಾಗಿರೋದು, ಮತ್ತು ಆರೋಗ್ಯ ಅಷ್ಟು ಒಳ್ಳೆವಿರಲಿಲ್ಲ. ಆಮೇಲೆ ಎಲ್ಲನೂ ಆಲ್ಟ್ರ್ ಮಾಡಿ ಇದನ್ನು ಶೆಡ್ ರೆಡಿ ಮಾಡಿದ್ದು. ಅಂದರೆ ಅದಕ್ಕಿಂತ ಇನ್ನೂ ಉತ್ತಮವಾಗಿ ಈ ಶೆಡ್ಗಳು ಬಂದಿದ್ದಾವೆ ಈಗ. ಆ ಥರ ಮಾಡೋ ಹೊತ್ತಿಗೆ ಈಗ ಇಲ್ಲಿ ಸ್ವಲ್ಪ ಕ್ಲೀನಿಂಗು ಅದೆಲ್ಲ ಇದು ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ. ಈಗ ಕರೆಕ್ಟಾಗಿ ಮಾಡ್ತು ಅಂತಂದರೆ ಇಂಡಿಯಾದಲ್ಲಿ ಇದೇ ಫಸ್ಟ್ ಅನ್ನಿಸ್ತದೆ ನೋಡಿದರೆ ನಮಗೆ. ಇದರಲ್ಲಿ ಅಂದರೆ 1000 ಜಾಸ್ತಿ ಇರ್ಬೋದು, ಕ್ಲೀನು ಇದೆಲ್ಲ ನೋಡಿದರೆ ಸ್ವಲ್ಪ ನೀಟಾಗಿ ಮಾಡಬೇಕು ಅಂತ ನಾವು ಜನಗಳಿಗೆ ಒಳ್ಳೆ ಹಾಲು ಕೊಡಬೇಕು, ಒಳ್ಳೆ ಇದಾಗಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇದು ಮಾಡ್ತಾ ಇರೋದು. ಅಂದರೆ ನಮಗೆ ಬೇಕಾಗಿರೋದು ಮೆನೂರ್ ಇಂಪಾರ್ಟೆಂಟು. ಹಾಲು ಇದಕ್ಕಿಂತನೂ ಮೆನೂರಿಗೋಸ್ಕರನೇ ನಾವು ಇದೆಲ್ಲನೂ ಮಾಡ್ತಾ ಇರೋದು. ತೋಟಕ್ಕೆ ಗೊಬ್ಬರ ನಮಗೆ ಮೊದಲೆಲ್ಲ ಮೈಸೂರಿಂದ ತರಿಸ್ತಿದ್ದೆ ಗೊಬ್ಬರಗಳನ್ನ ಇಲ್ಲಿಗೆ. ಅಂದರೆ 100-150 ಲೋಡು ಪಿಂಚನ್ ಇದರಿಂದ ತರಿಸ್ತಿದ್ದು. ಅದು ಸಾಕಾಗ್ತಿರಲಿಲ್ಲ. ಹಾಗಾಗಿ ಡೈರಿ ಇದಕ್ಕೆ ಬಂದ ಉದ್ದೇಶ, ಡೈರಿ ಇದ್ರೇ ನಾವು ಅಗ್ರಿಕಲ್ಚರ್ ಮಾಡೋಕ್ಕೆ ಅನುಕೂಲ ಅಂತ ಹೇಳ್ಬಿಟ್ಟು ಆ ಉದ್ದೇಶದಿಂದ ಇವತ್ತು ಈ ಲೆವೆಲಿಗೆ ತಗೊಬಂದು ಮಾಡ್ತಾಯಿದ್ದೀವಿ. ಈಗ 1050 ಆಗಿದೆ. ಈಗ ಇನ್ನೂ ಡೆವಲಪ್ ಆಗುತ್ತೆ. ಇದು ಒಳ್ಳೆ ನೀಟಾಗಿ ಮಾಡಿದರೆ ಒಂದು 2-2.5 ಸಾವಿರವರೆಗೂ ಈಗ ಮೇಂಟೈನ್ ಮಾಡ್ಬೋದು. ಇದರಲ್ಲಿ 5:30ಗೆ ಇದ್ದರೆ ಒಂದು 4 ನಾಯಿಗಳು ಕರ್ಕೊಂಡೋಗಿ ಒಂದು 6 ಕಿಲೋಮೀಟ್ರ್ ರೌಂಡ್ ಹಾಕ್ಕೊಂಬರೋದು. ಬೆಳಿಗ್ಗೆ 7-8-8:30ಗೆಲ್ಲ ಜನ ಬರ್ತಾರೆ. ಅವ್ರಿಗೆ ಚೆಕ್ ರೋಲ್ ಅಂತ ಮಾಡ್ತೀವಿ. ಎಲ್ಲ ಲೈನಿಗೆ ನಿಲ್ಲಿಸಿ ಅವ್ರಿಗೆ ಎಲ್ಲೆಲ್ಲಿಗೆ ಯಾವ್ಯಾವ ಬ್ಯಾಚು ಹೋಗಬೇಕು ಅನ್ನೋದೊಂದು ಅವ್ರಿಗೆ ಹೇಳ್ತೀವಿ. ಅವರು ಆ ಕಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ವರ್ಕೆಲ್ಲ ಮಾಡ್ಕೊಂಬರ್ತಾರೆ. ಇಂಥ ವರ್ಕ್ನೇ ಮಾಡಬೇಕು ಅಂತ ಹೇಳ್ತೀವಿ ಅವ್ರಿಗೆ. ಅವ್ರು ವರ್ಕ್ ಮಾಡ್ಕೆ ಬಂದು ಅವರು ನಮಗೆ ಸಾಯಂಕಾಲದ ಹೊತ್ತಿಗೆ ರಿಪೋರ್ಟ್ ಮಾಡಬೇಕು, ಎಷ್ಟು ಕೆಲಸ ಆಯಿತು ಏನು ಅಂತೇಳಿ. ಅದು ದಿನಾನೂ ನಡೀತಾನೆ ಇರ್ತದೆ. ಆ ಥರ ವೀಕ್ಲಿ ಒಂದ್ಸರಿ ಪೇಮೆಂಟ್ ಇರ್ತದೆ. ವೀಕ್ಲಿ ಒಂದ್ಸರಿ ಪೇಮೆಂಟ್ ಕೊಟ್ಟು ಪ್ರತಿ ವೀಕ್ಲಿ ಒಂದು ದಿನ ತಪ್ಪದಂಗೆ ಪೇಮೆಂಟನ್ನು ಅವರಿಗೆ ನಾವು ಕೊಡ್ತೀವಿ. ನಮ್ದು ಇಲ್ಲಿಂದ ಹೆಚ್ಚು ಕಡಿಮೆ ನಾವು 30-32 ವರ್ಷ ಆಯ್ತು ನಾವು ಅಗ್ರಿಕಲ್ಚರಿಗೆ ಬಂದು. ಅವತ್ತಿಂದ ಇಲ್ಲಿವರೆಗೂ ಒಂದು ದಿನ ಪೇಮೆಂಟ್ ಈ ವಾರ ಕೊಟ್ಟಿಲ್ಲ ಅನ್ನೋದು ಇದಿಲ್ಲ. ಎಷ್ಟೇ ಕಷ್ಟ ಬಂದರೂ ಗುರುವಾರ ಜನಗಳಿಗೆ ದುಡ್ಡು ಕೊಡಲೇಬೇಕು. ಮಂತ್ಲಿ ಪೇಮೆಂಟ್ 10ನೇ ತಾರೀಕು ಒಳಗಡೆ, ವೀಕ್ಲಿ ಪೇಮೆಂಟ್ ಗುರುವಾರ ಸಾಯಂಕಾಲ. ಈ ಥರ ದಿನಚರಿಗಳು ನಡ್ಕೊಂಬರ್ತಾ ಇರ್ತಾರೆ.